ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ನಾಗಮಂಗಲ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರ ಬೆಂಬಲಿಗ ಕಾಂಗ್ರೆಸ್ ಮುಖಂಡ ಹಾಲ್ತಿ ಗ್ರಾಮದ ಎನ್ ಗಿರೀಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡು ಸನ್ಮಾನ ಸ್ವೀಕರಿಸಿದ ಅಧ್ಯಕ್ಷ ಎನ್ ಗಿರೀಶ್ ಅವರು ಮಾತನಾಡಿ, ರೈತರಿಗೆ ಸದುಪಯೋಗವಾಗಲಿ ಎಂದು ನಮ್ಮ ಹಿರಿಯ ಜೀವ ಮಾದಪ್ಪ ಗೌಡರು ಕಟ್ಟಿದ ಈ ಸಂಸ್ಥೆಯಲ್ಲಿ ಹಲವು ಗಣ್ಯರು ಸಾಧನೆಯನ್ನು ಸಲ್ಲಿಸಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಾನು ಕೂಡ ಈ ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೆ ಅಭಿವೃದ್ಧಿಪಡಿಸಲು ಶ್ರಮಿಸುತ್ತೇನೆ. ಈ ಹುದ್ದೆ ದೊರೆಯಲು ಸಹಕಾರ ನೀಡಿದ ಟಿಎಪಿಸಿಎಂಎಸ್ ಸಂಸ್ಥೆಯ ನಿರ್ದೇಶಕರು ಮತ್ತು ನಮ್ಮ ನಾಯಕರಾದ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುವೆ ಎಂದರು. ಸಂಸ್ಥೆಯ ಸದಸ್ಯರ ಸೇರಿ ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಸದಸ್ಯರಿಗೆ ಧನ್ಯವಾದಗಳನ್ನು ಹೇಳ್ತಾ, ಹಾಗೂ ಚಲುವರಾಯಸ್ವಾಮಿ ನನ್ನ ನಾಯಕರಾದಂಥ ಚಲುವರಾಯಸ್ವಾಮಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ, ಮಾದಪ್ಪ ಗೌಡರು ಕಟ್ತಂಥ ಒಂದು ಸಂಸ್ಥೆನ ಏನು ನಡೆಸ್ಕೊಂಬಂದಿದ್ದಾರೆ ಹಿಂದೆ ಕೃಷ್ಣಣ್ಣ ಇವರೆಲ್ಲ ಸೇರಿ ಇನ್ನು ಮುಂದೆನೂ ಕೂಡ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗೋಕ್ಕೆ ಸದಸ್ಯರ ಒಗ್ಗೂಡಿ ಮುಂದೆ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತೇಳಿ ಬಯಸ್ತೀನಿ. ಕಾಂಗ್ರೆಸ್ನ ಹಿರಿಯ ಮುಖಂಡ ಎಂ ಪ್ರಸನ್ನ ಮಾತನಾಡಿ, ಅಧಿಕಾರ ವಹಿಸಿಕೊಳ್ಳುವುದು ಮುಖ್ಯವಲ್ಲ, ಅಭಿವೃದ್ಧಿಪಡಿಸಿ ಷೇರುದಾರರಿಗೆ ಮತ್ತು ರೈತರಿಗೆ ಒಳ್ಳೆಯ ಕೆಲಸವನ್ನು ನಿರ್ವಹಿಸಲಿ ಎಂದು ಆಶಿಸಿದರು. ತಾಲೂಕು ಟಿಎಪಿಸಿಎಂಎಸ್ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಗಿರೀಶ್ ಅವರು ಬಿಟ್ಟು ಎಲ್ಲ ಸದಸ್ಯರ ಸಂಪೂರ್ಣ ಬೆಂಬಲದೊಂದಿಗೆ ಒಂದು ಅಧ್ಯಕ್ಷಕ್ಕೆ ಆಯ್ಕೆಯಾಗಿದ್ದಾರೆ. ನಾನಾದರೂ ಹೇಳೋದಿಷ್ಟೇ, ಕಳೆದ ಎಲ್ಲ ಅಧ್ಯಕ್ಷರಾದಾಗಲೂ ಕೂಡ ಒಂದೊಂದು ಕುರುಹನ ಈ ಸಂಸ್ಥೆಯಲ್ಲಿ ಬಿಟ್ಟು ಹೋಗಿದ್ದಾರೆ. ಕೆಲವರು ಬಂಕ್ ಮಾಡೋದು, ಕೆಲವರು ಕಾಂಪ್ಲೆಕ್ಸ್ಗಳು ಮಾಡೋದು, ಕೆಲವರು ಗ್ಯಾಸ್ ಬಂಕ್ ಮಾಡೋದು. ಅದೇ ರೀತಿ ಒಂದು ಚೌಲ್ಟ್ರಿ ಒಂದು ಅವಶ್ಯಕತೆ ಇದೆ, ಜಾಗವೂ ಕೂಡ ಲಭ್ಯ ಇದೆ. ಈ ಅವಧಿಯಲ್ಲಿ ನನ್ನ ಸ್ನೇಹಿತ ಗಿರೀಶ್ ಅವರ ಒಂದು ನೇತೃತ್ವದಲ್ಲಿ ಅವ್ರ ಚೌಲ್ಟ್ರಿಗೆ ಅಡಿಪಾಯ ಹಾಕಿ ಷೇರುದಾರರಿಗೆ, ಸಾಮಾನ್ಯ ಜನರಿಗೆ ಕಮ್ಮಿ ದುಡ್ಡಲ್ಲಿ ಸಿಗ್ತಕ್ಕಂಥ ಒಂದು ಮತ್ತು ಕಲ್ಯಾಣ ಮಂಟಪನ ಟಿಎಪಿಸಿಎಂಎಸ್ ವತಿಯಿಂದ ಮಾಡಲಿ. ಪಾಂಡವಪುರ ತಾಲೂಕಿದೆ, ಬಾಳಟ್ ತಾಲೂಕಲ್ಲಿ ಟಿಎಪಿಸಿಎಂಎಸ್ ಕಲ್ಯಾಣ ಮಂಟಪ ಇದೆ. ನಾಗಮಂಗಲ ಒಂದು ಅವಶ್ಯಕತೆ ಇರೋದ್ರಿಂದ ಈ ಒಂದು ವಿಚಾರದಲ್ಲಿ ಅಧ್ಯಕ್ಷರು ದಿಟ್ಟ ನಿರ್ಣಯ ತಗೊಂಡು ಆದಷ್ಟು ಬೇಗ ಅದಕ್ಕೆ ಅಡಿಪಾಯ ಹಾಕಿ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಮೂಲಕವಾಗಿ ಆಶಿಸ್ತಾ ಇದ್ದೀನಿ. ನಾಗಮಂಗಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎನ್ ಜೆ ರಾಜೇಶ್ ಮಾತನಾಡಿ, ನೂತನ ಅಧ್ಯಕ್ಷರಿಗೆ ಧನ್ಯವಾದಗಳು. ರೈತರ ಸಂಸ್ಥೆಯಾದ ಟಿಎಪಿಸಿಎಂಎಸ್ ಉತ್ತಮ ರೀತಿ ಅಭಿವೃದ್ಧಿಪಡಿಸಲಿ ಎಂದು ಶುಭ ಕೋರಿದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಹಿತೈಷಿಗಳು ನೂತನ ಅಧ್ಯಕ್ಷರಿಗೆ ಶುಭ ಕೋರಿದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.